ನಮಸ್ಕಾರ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUCಯ ಮೂರನೆಯ ಒಂದು ಪದ್ಯ ದೇವನುಲಿದನ ಕುಲವೇ ಸತ್ಕುಲಂ ಅನ್ನುವಂಥದ್ದು. ಈ ಒಂದು ಪದ್ಯವನ್ನು ರಚಿಸಿದಂತಹವರು ಹರಿಹರ. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯ ಒಂದು ಪ್ಯಾರದಲ್ಲಿ ಬರುವಂಥದ್ದು, ಶಿವನ ಸಜ್ಜೆಯ ಮನೆಯಂತೆ ಮೆರೆಯುತ್ತಿದ್ದಂತಹ ಚೋಳ ದೇಶವು ಶಿವಭಕ್ತರ ಆವಾಸ ಸ್ಥಾನ ಆಗಿತ್ತು. ಅಂತಹ ಚೋಳ ದೇಶದಲ್ಲಿ ಕಾಲಕ್ಕೆ ಸರಿಯಾದಂತಹ ಮಳೆ ಬೆಳೆ ಬಂದು ಅದರಿಂದಾಗಿ ನೆರಳು ತಂಪಿನಿಂದ ಕೂಡಿ ಅಲ್ಲಲ್ಲಿ ಸುಂದರ ಉದ್ಯಾನವನಗಳು ಸೊಬಗು ಮೇಳೈಸ್ಕೊಂಡಿತ್ತು. ಸುಖ ಸಮೃದ್ಧಿಗಳಿಂದ ಅಲ್ಲಿ ಕೂಡಿತ್ತು. ಹಾಗೆ ಚೋಳನಾಡಿನಲ್ಲಿ ತುಂಬಿ ಹರಿಯುವಂತಹ ಕಾವೇರಿ ನದಿಯು ಜೀವಿಗಳ ಪಾಪಗಳನ್ನು ತೊಳೆದು ಸಕಲ ಸಸ್ಯರಾಶಿಗಳಿಗೆ ಸಮೃದ್ಧಿಯನ್ನು ಕೊಟ್ಟು ಹರನ ಭಕ್ತಿರಸದಂತೆ ಭೂಲೋಕದಲ್ಲಿ ಅಮೃತ ವಾರಿದಿಯಂತೆ ಹರಿತಾ ಇತ್ತು. ಇಂತಹ ದೇಶವನ್ನು ಧರ್ಮಯುಕ್ತವಾಗಿ ಕರಿಕಾಲ ಚೋಳ ಅಂತ ಹೇಳ್ಬಿಟ್ಟು ಅರಸನು ಅಲ್ಲಿ ಆಳ್ವಿಕೆಯನ್ನು ಅಥವಾ ಆ ಒಂದು ಒಂದು ಸ್ಥಳವನ್ನು ಆತ ಪರಿಪಾಲಿಸ್ತಾ ಇದ್ದ. ಹಾಗೆ ಮುಂದಿನದನ್ನು ನೋಡೋಣ. ಚೋಳ ದೇಶದ ಸುಂದರವಾದಂತಹ ರಾಜಧಾನಿಯಲ್ಲಿ ಶಬ್ದದಿಂದ ವರ್ಣಿಸಲು ಕೂಡ ಅಸಾಧ್ಯವೆಂಬಂತಹ ಒಬ್ಬ ಮಾದಾರ ಜಾತಿಯ ಚೆನ್ನನೆಂಬ ಶಂಕರನ ಭಕ್ತನೊಬ್ಬ ಇದ್ದ. ಹೆಸರಿಗೆ ಅನ್ವರ್ಥವಾಗಿಯೇ ಆತ ಬದುಕ್ತಿದ್ದ. ಅಲ್ಲದೆ ಪರಮ ಭಕ್ತಿಯಿಂದ ಶಿವನನ್ನು ಗುಪ್ತವಾಗಿ ಆತ ಆರಾಧಿಸ್ತಾ ಇದ್ದ. ಅದರ ಜೊತೆಯಲ್ಲಿಯೇ ಹೊಟ್ಟೆಪಾಡಿಗಾಗಿ ಅರಸನಾದಂತಹ ಕರಿಕಾಲ ಚೋಳನ ಕುದುರೆಗೆ ಅನುದಿನವೂ ಅಂದರೆ ಪ್ರತಿನಿತ್ಯವೂ ಕೂಡ ಮೇವನ್ನು ತಂದು ಹಾಕುವಂತಹ ಕಾಯಕದಲ್ಲಿ ಆತ ಇದ್ದ. ಜೊತೆಗೆ ತಪ್ಪದೆ ಶಿವಾರ್ಚನೆಯನ್ನು ಅತೀ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಹಾಗೆ ಮುಂದಿನ ಒಂದು ಪ್ಯಾರ, ಅಂತರಂಗದಲ್ಲಿ ಹಿತಕರವಾದಂತಹ ಭಕ್ತಿಯನ್ನರಸಿ ವ್ಯವಹಾರದಲ್ಲಿ ಕುಲದ ಕಸುಬನ್ನು ಶ್ರದ್ಧೆಯಿಂದ ಮಾಡಿಕೊಂಡಿದ್ದ. ಅಂತರಂಗದಲ್ಲಿ ಎಲ್ಲ ಬಂಧಗಳಿಂದ ಕಳಚಿಕೊಂಡು ಹೊರಗಡೆಯಿಂದ ಜಾತಿಯ ಸೊಗಸನ್ನು ಹೊಂದಿ ಎಳ್ಳಿನಲ್ಲಿ ಸೇರಿಕೊಂಡಿರುವಂತಹ ಎಣ್ಣೆಯಂತೆ, ಕಟ್ಟಿಗೆಯೊಳಗೆ ಮರೆಯಾಗಿರುವ ಬೆಂಕಿಯಂತೆ, ನೆಲದೊಳಗೆ ಗುಪ್ತವಾಗಿರುವ ನಿಧಿಯಂತೆ ಹೊರ ಪ್ರಪಂಚ ತಿಳಿಯದ ಹಾಗೆ ಚೆನ್ನನು ಲಿಂಗಾರ್ಚನೆಯಲ್ಲಿ ತೊಡಕೊಂಡಿದ್ದ. ಅನ್ಯರು ತಿಳಿಯುವಂತೆ ಬಹಿರಂಗವಾಗಿ ಕುಲಕ್ಕೊಪ್ಪುವ ವ್ಯವಹಾರದಲ್ಲಿ ಆತ ತೊಡಕೊಂಡಿದ್ದ. ಸೂರ್ಯೋದಯದ ಕಾಲಕ್ಕೆ ಎದ್ದು ಅರಣ್ಯವನ್ನು ಪ್ರವೇಶಿಸಿ ಒಲವಿನಿಂದ ಪರಿಶುದ್ಧವಾದ ನದಿ ತೀರದ ಮರಳ ದಿಣ್ಣೆಯ ಮೇಲೆ ಚಿಗುರು ಹುಲ್ಲನ್ನು ಹಾಸಿಬಿಟ್ಟು ದೃಷ್ಟಿ ಮತ್ತು ಮನಸ್ಸನ್ನು ಶಿವನ ಕಡೆಗೆ ಹರಿಸಿ ಆತ ಭಕ್ತಿಯಿಂದ ಪೂಜಿಸ್ತಾ ಇದ್ದ. ಹಾಗೆ ಶಿವಲಿಂಗವನ್ನು ಯೋಗ್ಯವಾದಂತಹ ಒಂದು ಪೀಠದಲ್ಲಿ ಕುಳ್ಳಿರಿಸಿಬಿಟ್ಟು ಬಹುಯೋಗ್ಯವಾದ ಪರಿಮಳಯುಕ್ತವಾದಂತಹ ದುಂಡು ಮಲ್ಲಿಗೆ ಬಹುದೂರಕ್ಕೆ ಕಂಪನ್ನು ಸೂಸುವಂತಹ ಸಂಪಿಗೆಯ ಹೂವಿನಿಂದ ಮರುಗ, ದವನ, ಪಚ್ಚೆ ಹಾಗೆ ಕೆಂಚಾಂಜಿ ಅನ್ನುವಂತಹ ಹೂಗಳಿಂದ, ಜೊತೆಗೆ ಸುರಗಿ, ಸುರಹುನ್ನೆ, ಕೆಂಪು ಕಣಗಿಲೆ, ಹೊಂಗೆ ಮೊದಲಾದ ಹೂವುಗಳಿಂದ ಅಲಂಕರಿಸಿ ಶುದ್ಧ ಭಕ್ತಿಯಿಂದ ಲಿಂಗಾರ್ಚನೆಯನ್ನು ಮಾಡ್ತಾನೆ. ಆ ಬಳಿಕ ಬಂದು ಎಂದಿನಂತೆ ಹುಲ್ಲನ್ನು ಕೊಯ್ದು ಎತ್ತಿನ ಬೆನ್ನಿನ ಮೇಲೆ ಹೇರಿ ಅರಸನ ಕುದುರೆ ಲಾಯದೆಡೆಗೆ ಎಂದಿನಂತೆ ಹುಲ್ಲನ್ನು ಕೊಯ್ದುಬಿಟ್ಟು ತಂದು ಆ ಒಂದು ಹೋಗುವಾಗಲೂ ಕೂಡ ಕಳೆದು ಹೋದ ಶಿವಪೂಜೆಯ ಕ್ಷಣಗಳನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊತಾ ಅಂದರೆ ಮೆಲುಕು ಹಾಕ್ತಾ ಹೋಗ್ತಾ ಇದ್ದ. ಹಾಗೆ ಬಂದಂತಹ ಚೋಳನ ಅಶ್ವ ಲಾಯದ ಮುಂದೆ ತನ್ನ ಜೊತೆಯ ಇತರ ಕೆಲಸಗಾರರಂತೆ ಹುಲ್ಲನ್ನು ತಂದು ಹಾಕಿ ಬಳಲಿ ತನ್ನ ಮನೆಗೆ ಬಂದು ಕುಳಿತುಕೊಂಡಾಗ ಮನಸ್ಸು ಶಿವಲಿಂಗದೆಡೆಗೆ ಹರಿಯುತ್ತದೆ. ಆಗ ಅವನ ಹೆಂಡತಿ ಇದ್ದ ಗಂಜಿಯನ್ನು ಹಿಡಿದುಕೊಂಡು ಹರಪ್ರಸಾದ ಅಂತ ಹೇಳ್ಬಿಟ್ಟು ಗಂಡನಿಗೆ ಕೊಡ್ತಾಳೆ. ಚೆನ್ನನು ಸಂತೋಷದಿಂದ ಅದನ್ನು ಸ್ವೀಕರಿಸಿ ಸುಖವನ್ನು ಹೊಂದಿ ಬದುಕ್ತಾ ಇರ್ತಾನೆ. ಈ ರೀತಿ ಭೂಲೋಕದಲ್ಲಿ 60 ವರ್ಷಗಳ ಕಾಲ ಶಿವಪೂಜೆ ಗುಪ್ತವಾಗಿ ಅತ್ಯುತ್ಸಾಹದಿಂದ ನಡೀತಾ ಇತ್ತು.
ಹಾಗೆ ಮುಂದಿನದು, ಹರನು ಚೆನ್ನನ ಆರಾಧನೆಗೆ ಮೆಚ್ಚಿಬಿಟ್ಟು ಮುಂದೆ ಭೂಮಿಯಲ್ಲಿ ತನ್ನ ಭಕ್ತನೆಂದು ಪ್ರಸಿದ್ಧಿಯನ್ನು ಹೊಂದುತ್ತೀಯ ನೀನು ಅಂತ ಹೇಳಿ ಭಾವಿಸುತ್ತಾ ಸಂತಸ ಪಡ್ತಾನೆ. ಹೀಗಿರಲು ಒಂದು ದಿನ ಚೆನ್ನನ ಹೊಲವನ್ನು ಹೊಕ್ಕು ಶಿವಲಿಂಗ ಪೂಜೆಯನ್ನು ಮಾಡಿ ಸಂತೋಷದಿಂದ ಮುಂದುವರಿತಾನೆ. ಹುಲ್ಲು ಕೊಯ್ದು ತನ್ನ ಎತ್ತಿನ ಮೇಲೆ ಹೇರ್ಕೊಂಡು ಅದರಿಂದ ಬೇಗನೆ ನಡೆತಿರ್ತಾನೆ. ಕುದುರೆಗಳಿಗೆ ಮೇವನ್ನು ತಂದಿಕ್ಕಿ ಸಂತಸದಿಂದ ಆ ಒಂದು ಶಿವನ ಮನವನ್ನು ನಾಟಿರಲು ಸಾಕ್ಷಾತ್ ಶಿವನೇ ಚೆನ್ನನ ಮನೆಗೆ ಬರ್ತಾನೆ. ಚೆನ್ನನು ಶಿವನನ್ನು ನೆನೀತಾ ಇರಲು ಆತನ ಮಡದಿ ಮೆಲ್ಲನೆ ಅಂಬಲಿಯನ್ನು ತಂದು ಕೊಡ್ತಾಳೆ. ಆಗ ನೋಡಿ, ಆ ಮಾವಿನ ಹಣ್ಣನ್ನು ಮೀರುವ ಮಾಧುರ್ಯವಾದಂತಹ ಅಂಬಲಿಯು ಶಿವಲಿಂಗವನ್ನು ಸ್ಪರ್ಶಿಸಲು ಅದು ಅಮೃತದ ಕಡು ಸವಿಯ 100 ಮಡಿ ರುಚಿಕರವಾಗಿರಲು ಸವಿದು ದಣಿ ಬರಿಯದೆ ಗುರುಮೂರ್ತಿ ಶಿವನು ಮುಂದುವರೆದು ಕಣವನ್ನು ಕೂಡ ಚಪ್ಪರಿಸಿ ಚೆನ್ನನ ಜೊತೆಯಾಗಿ ಅಂಬಲಿಯನ್ನು ಉಣ್ತಾನೆ. ಸ್ವರ್ಗ ಭೂಲೋಕಗಳಲ್ಲಿ ಅಪೂರ್ವ ಎಂಬುವಂತಹ ರೀತಿಯಲ್ಲಿ ಚೋಳರಾಜನು ನಿತ್ಯಾನುಷ್ಠಾನಕ್ಕೆ ಅಂತ ಹೇಳ್ಬಿಟ್ಟು ಬಂದು ಶಿವಾಲಯವನ್ನು ಪ್ರವೇಶಿಸಿ ಕೈ ಮುಗಿದು ನಿಂತ್ಕೊಳ್ತಾನೆ. ಶಿವನಿಗೆ ದಿವ್ಯವಾದಂತಹ ದೇವಾನ್ನವನ್ನು ಅಮೃತಾನ್ನವನ್ನು ಉಣಲಿ ಅಂತ ಹೇಳ್ಬಿಟ್ಟು ಬಡಿಸ್ತಾನೆ. ಸತ್ಕರಿಸುತ್ತಾ ಸಾಲಾಗಿ ಸವಿಯಿಂದ ಕೂಡಿದಂತಹ ಬಗೆಯ ವ್ಯಂಜನಗಳನ್ನು ಬಡಿಸ್ತಾನೆ. ವ್ಯಂಜನಗಳು ಅಂದರೆ ವಿವಿಧ ರೀತಿಯಾದಂತಹ ತಿನಿಸುಗಳು ಅಥವಾ ಆಹಾರ ಪದಾರ್ಥಗಳನ್ನು ಆತ ಬಡಿಸ್ತಾನೆ. ಹಾಗೆ ಮುಂದೆ ಹಪ್ಪಳ, ಕೆನೆವಾಲ ಪಾತ್ರೆಗಳನ್ನು, ತುಪ್ಪ, ಕೆನೆಯುಕ್ತ ಮೊಸರು, ಸಕ್ಕರೆ ಇವುಗಳನ್ನೆಲ್ಲ ಸಾಲಾಗಿ ಬಡಿಸಿಟ್ಟು ಆತ ಹೊರ ಬರ್ತಾನೆ. ಅಂದರೆ ಶಿವಾಲಯದಿಂದ ಹೊರಗೆ ಬರ್ತಾನೆ. ಹರನು ಉಣಲಿ ಅಂತ ಹೇಳಿಬಿಟ್ಟು ಪರದೆಯನ್ನು ಮುಚ್ತಾನೆ. ಶಿವನೇ ಸ್ವೀಕರಿಸೆಂದು ಸಂತೋಷದಿಂದ ನಮಸ್ಕರಿಸ್ತಾನೆ. ಶಿವನನ್ನು ಏನನ್ನೂ ಸ್ವೀಕರಿಸದೆ, ಮುಟ್ಟದೆ, ಗಮನಿಸದೆ, ವಾಸನೆಯನ್ನೂ ನೋಡದೆ, ಲೆಕ್ಕಕ್ಕೆ ತರದೆ ಸುಮ್ಮನೆ ಕುಳಿತುಕೊಂಡಿರಲು ಕೂಡಲೇ ಚೋಳನು ಪರದೆಯನ್ನು ಸರಿಸಿ ನೋಡ್ತಾನೆ. ಅಯ್ಯೋ, ಕೆಡಕಾಯ್ತು ಎನ್ನಲು ಮುಂದುವರಿದು ಖಡ್ಗವನ್ನು ತೆಗೆದು ಕೊರಳನ್ನೇ ಹೊಡೆದು ಕೆಡವಲು ತೊಡಗ್ತಾನೆ. ಹಾಗೆ ನೋಡಿ ಮುಂದೆ ಏನಾಗುತ್ತೆ ಅಂತಂದರೆ, ಆಗ ಇದನ್ನು ಕಂಡು ಶಂಕರನು, ಅಯ್ಯೋ, ವಿವೇಚನೆ ಇಲ್ಲದೆ ಹೀಗೆ ಮಾಡಬಹುದೇ? ನಿಮ್ಮ ಅರಸೊತ್ತಿಗೆಯನ್ನು ನನ್ನಲ್ಲಿ ಹೇರುವುದೇ? ನೋಡಯ್ಯ ಚೋಳ, ನಿನಗೆ ಸ್ವಲ್ಪವೂ ತಾಳ್ಮೆ ಇಲ್ಲ. ಇಂದು ಆ ಚೆನ್ನನ ಒಡನೆ ಉಂಡೆಯಾದ್ದರಿಂದ ನನಗೆ ಹಸಿವಿಲ್ಲ. ಆ ಅಂಬಲಿಯ ರುಚಿಯನ್ನು ಏನೆಂದು ಹೊಗಳಲಿ? ಅದು ಅರಸರಿಗೂ ದುರ್ಲಭ ಅಂತ ಹೇಳ್ತಾ ಮರಳಿ ಶಿವಲಿಂಗವನ್ನು ಪ್ರವೇಶಿಸ್ತಾನೆ. ಚೋಳನು ವಿಸ್ಮಯಕ್ಕೊಳಗಾಗಿ ಚಿಂತೆಯಲ್ಲಿ ಮುಳುಗಿ, ನೀಲಕಂಠನು ಈ ಥರ ಸ್ವಲ್ಪವೂ ಹೊಟ್ಟೆಯಲ್ಲಿ ಎಡೆ ಇಲ್ಲದಂತೆ, ಅಂದರೆ ಜಾಗ ಇಲ್ಲದಂತೆ ಉಣ್ಣುವುದು ಹೇಗೆ ಅಂತ ಹೇಳ್ಬಿಟ್ಟು ಆ ಪ್ರಶ್ನೆ ಮೂಡಿ ಆತನಿಗೆ ಹೊಟ್ಟೆ ಕಿಚ್ಚು ಉಂಟಾಯ್ತಂತೆ. ಮುಂದಿನದನ್ನು ನೋಡಿ, ಆ ಸರ್ವಶ್ರೇಷ್ಠನಾದಂತಹ ಅರನಿಗೆ ಉಣಲಿತ್ತ ಶರಣಶ್ರೇಷ್ಠನನ್ನು ನೋಡ್ತೇನೆ ಅಂತ ಹೇಳ್ಬಿಟ್ಟು ಸಂತೋಷದಿಂದ ನಾನವನ ಕಾರುಣ್ಯವನ್ನು ಧರಿಸ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ನಡೆದು ಅಭ್ಯಾಸವೇ ಇಲ್ಲದೇ ಇರುವಂತಹ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಚೋಳನು ಎಡ ಬಲದಲ್ಲಿ ಕಿರೀಟಪತಿಗಳಾದಂತಹ ಮಂತ್ರಿ ಮಾಂಡಲಿಕರೊಡನೆ ನಡೆದುಕೊಂಡೇ ಬರ್ತಾನಂತೆ. ಮನದ ವ್ಯಾಕುಲತೆಯ ಅಧಿಕ್ಯದಿಂದಾಗಿ ಆತ ಪುರಹರನಿಗೆ ಉಣ್ಣುವುದಕ್ಕೆ ಇಕ್ಕಿದ ಚೆನ್ನನನ್ನು ತೋರಿಸಿರಿ ಅಂತ ಹೇಳ್ಬಿಟ್ಟು ಗುರುಲಿಂಗದೊಡನೆ ಉಂಡ ಚೆನ್ನನನ್ನು ತೋರಿರಿ ಅಂತ ಕೂಗುತ್ತಾ ದಿಕ್ಕುಗಳಿಗೂ ಕೂಡ ಅವನನ್ನು ಹುಡುಕಬೇಕು ಅಂತ ಭಟರನ್ನು ಕಳಿಸ್ತಾನಂತೆ. ಕೊನೆಗೆ ಚೆನ್ನನಿರುವ ಗುಡಿಸಲ ಬಳಿಗೆ ಬರ್ತಾನೆ. ಚೆನ್ನನು ಮನೆಯೊಳಗಿದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿ ಅವನಿಗೆ ಗೊತ್ತಾಗುತ್ತೆ. ಆಗ ನೋಡಿ, ಅರಸನ ಬರುವಿಕೆಯನ್ನರಿತ ಚೆನ್ನಯ್ಯನು ಒಳಗೆ ಮರುಗ್ತಾನಂತೆ. ಏನು ನಡೆಯುತ್ತಿದೆ ಅಂತ ಹೇಳ್ಬಿಟ್ಟು ಅರಿಯದೆ ಬೇಸರಿಸುತ್ತಾ
ಇರ್ತಾನೆ. ಆಗ ಅರಮನೆಯ ಭಟರು ಯಾಕಾಗಿ ನನ್ನನ್ನು ಅರಸುತ್ತಾ ಬಂದರು, ನನ್ನ ಇರುವನ್ನು ಯಾಕಾಗಿ ಅರಸನಿಗೆ ತಿಳಿಸಿದರು, ರಾಜಭಟರು ತನ್ನ ಮನೆಗೆ ಯಾಕಾಗಿ ಬಂದರೋ ಎಂದೆಲ್ಲ ಆತ ವ್ಯಥಿಸ್ತಾ ಇರ್ತಾನೆ. ಭಕ್ತನೆಂದು ಯಾರೂ ತಿಳಿಯದಿದ್ದರೆ ನಾನು ಚೆನ್ನಾಗಿ ಬದುಕ್ತಾ ಇದ್ದೆ. ತಾನು ಶಿವಭಕ್ತನೆಂದು ಪ್ರಸಿದ್ಧಿ ಪಡೆದನೆಂದಾದ್ದರಿಂದ ಮುಂದೆ ಬದುಕುವ ಬಗ್ಗೆ ಹೇಗೆ ಅಂತ ಅವನಿಗೆ ಚಿಂತೆಯಾಗುತ್ತೆ. ಈ ರೀತಿ ಚಿಂತಿಸ್ತಾ ಸತ್ಯನಿಧಿಯೂ ಸಮ್ಯಜ್ಞಾನಿಯೂ ಆದಂಥ ಕರಿಕಾಲ ಚೋಳನು ತನ್ನ ಪರಿವಾರದೊಡಗೂಡಿ ಚೆನ್ನನ ಮನೆಗೆ ಬಂದುಬಿಟ್ಟು ಪ್ರದಕ್ಷಿಣೆ ಹಾಕಿ ಬರ್ತಾನಂತೆ. ಕೈ ಮುಗಿಯುತ್ತಾ ಅತೀ ಭಕ್ತಿಯಿಂದ ಬರ್ತಾ ಇರ್ತಾನೆ. ಆಗ ನೋಡಿ, ಚೋಳರಾಜನು ಬೇಗನೆ ನಡೆ ತಂದುಬಿಟ್ಟು ಗಣಪದವಿಗೆ ಅರ್ಹನಾದ ಚೆನ್ನನಿಗೆ ಪ್ರದಕ್ಷಿಣೆ ಬಂದು ಉದ್ದಂಡ ನಮಸ್ಕಾರ ಮಾಡ್ತಾನಂತೆ. ಕರಿಕಾಲ ಚೋಳನ ಪಳನೆ ಹೊಳೆಯುವಂತಹ ಕಿರೀಟದ ಮಣಿಕಾಂತಿಗಳಿಂದ ಚೆನ್ನನ ಪಾದ ಮತ್ತು ಭೂಮಿ ಕಂಗೊಳಿಸತೊಡಗ್ತದಂತೆ. ಚೋಳನ ದಣಿವು ಉಂಟಾಗುವಷ್ಟು ಸಾರಿ ಚೆನ್ನನ ಪಾದಧೂಳನ್ನು ತನ್ನ ಕಂಗಳಿಗೆ ಹೊತ್ಕೊಳ್ತಾನಂತೆ. ಹೀಗೆ ಹೊತ್ಕೊಳ್ತಾ ಸಂತೋಷವನ್ನು ಪಡ್ತಾನಂತೆ. ಚೆನ್ನನ ಪಾದಗಳನ್ನು ಬಲವಾಗಿ ಹಿಡಿದು ಬಿಡದೆ ಹೆಣಗಾಡ್ತಾ ಇರಲು ಚೆನ್ನಯ್ಯನು, ಏನಯ್ಯ ಚೋಳರಾಜ, ನೀನು ಹೀಗೆ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ ನನ್ನಲ್ಲಿಗೆ ಬರಬಹುದೇ? ನನ್ನ ಜಾತಿಯನ್ನರಿಯದೆ ಹೀಗೆ ನೀನು ಮಾಡಬಹುದೇ ಅಂತ ಹೇಳ್ಬಿಟ್ಟು ಚೋಳನಿಗೆ ಆ ಚೆನ್ನ ಪ್ರಶ್ನಿಸ್ತಾನಂತೆ. ಆಗ ನೋಡಿ ಏನು ಹೇಳ್ತಾನೆ, ಚೆನ್ನಯ್ಯನು ಹೀಗೆ ರೀತಿಯಾಗಿ ಹೇಳಿದ ತಕ್ಷಣವೇ ದೇವರ ದೇವನು ಯಾರಿಗೊಲಿದನೋ ಅವನ ಕುಲವೇ ಸತ್ಕುಲ, ಅತ್ಯಂತ ಉತ್ತಮ ಕುಲ. ಘನ ಮಹಿಮ ಪೂರ್ಣನಾದ ಶಿವನ ಒಲುಮೆ ಪಡೆದವನ ಜಾತಿಯೇ ಪರಿಶುದ್ಧವಾದುದು. ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿಸಮಾನನಲ್ಲ. ಸರ್ವಜ್ಞನಾದ ನಿನ್ನ ಚಪ್ಪಲಿಗೂ ನಾನು ಸಮಾನನಲ್ಲ. ನಿಮ್ಮನ್ನು ಬಿಡಲಾರೆ, ನಿಮ್ಮ ಪಾದವನ್ನು ಬಿಟ್ಟು ನಾನು ಬಾಳಲಾರೆ. ಮೃಡನ ಪರಮ ಮಂಗಳ ಮೂರ್ತಿಯನ್ನು ಬಿಟ್ಟು ನರಕದಲ್ಲಿ ಬದುಕಲಾರೆ ಅಂತ ಹೇಳ್ಬಿಟ್ಟು ಚೆನ್ನಯ್ಯನು ಎತ್ತಿ ಆನೆಯ ಮೇಲೆ ಕುಳ್ಳಿರಿಸ್ತಾನಂತೆ. ಪುರದಲ್ಲೆಲ್ಲ ಧ್ವಜವನ್ನು ಏರಿಸಬೇಕು ಅಂತ ಹೇಳ್ಬಿಟ್ಟು ಆಜ್ಞಾಪಿಸ್ತಾನಂತೆ. ಈ ರೀತಿ ನಡೆ ತಂದುಬಿಟ್ಟು ಶಿವಾಲಯದ ಮುಂದೆ ನಿಂತ್ಕೊಂಡು ಬಹು ಒಲವಿನಿಂದ ಆನೆಯ ಇನ್ನೊಂದು ಮಗುಲಿಗೆ ಸಾಕ್ತಾನಂತೆ. ಹಾಗೆ ಮುಂದೆ ಆನೆಯಿಂದ ಚೆನ್ನನನ್ನು ಮೆಲ್ಲನೆ ಆಧರಿಸಿ ಕೆಳಗಿಳಿಸ್ತಾನಂತೆ. ಮೆಲ್ಲನೆ ಬಂದು ದಾನನಿಧಿಯಾದ ಚೆನ್ನಯ್ಯ ಮುಂದುವರಿಸಿ ಒಡಗೂಡಿ ಬಂದು ಶಿವಲಿಂಗದ ಮುಂದುಗಡೆ ಬಂದು ನಿಂತ್ಕೊಳ್ತಾನಂತೆ. ಶಿವನಿಗೆ ಅಭಿಮುಖವಾಗಿ ನಿಂತ್ಕೊಂಡು ಚೆನ್ನನು ಶಿವನ ಕುರಿತಂತೆ ಕಡುಕೋಪಗೊಳ್ತಾ, ಉನ್ನತ ಚರಿತನಾದ ನೀನು ನನ್ನನ್ನು ಈ ಥರ ಮಾಡುವುದೇ? ಈ ರೀತಿಯಾಗಿ ನನ್ನನ್ನು ದೂರಬಹುದೇ? ಚೋಳನಿಂದ ಇಳುತ್ತರಿಸಲ್ಪಟ್ಟ ನಾನು ಮಾಡಿದ ತಪ್ಪಾದರೂ ಏನು ಹೇಳು? ನಾನು ನಿನ್ನಲ್ಲಿ ಪದವಿಯನ್ನು ಬೇಡಿದನೆ, ಅರಿಯದೆ ನನ್ನಲ್ಲಿದ್ದ ಅಂಬಲಿಯನ್ನು ಕೊಟ್ಟಿದ್ದಕ್ಕೆ ಹೀಗೆ ವರ್ತಿಸುವುದೇ? ಚಂದ್ರಧರನಾದ ನೀನು ಈ ರೀತಿ ದೂರುವುದೇ ಅಂತ ಹೇಳಿಬಿಟ್ಟು ಆತ ಶಿವನನ್ನೇ ಕುರಿತು ಚೆನ್ನಯ್ಯ ಕೇಳ್ತಾನಂತೆ. ಹಾಗೆ ಮುಂದೆ ನೋಡಿ, ಮೇದಿನಿ ಅಂದರೆ ಭೂಮಿಯ ಅಂತ ಅರ್ಥ. ಭೂಮಿಯಲ್ಲೆಲ್ಲ ನನ್ನ ಭಕ್ತಿ ಬಯಲಾಗಿರಲು ಬಹಳ ಮಾತೇಕೆ? ಈ ಭಕ್ತಿ ಸಮಸ್ಯೆಯನ್ನೇ ತಂದೊಡ್ಡಿತು. ಇನ್ನು ಭೂಮಿಯಲ್ಲಿ ಬದುಕಲಾರೆ ಅಂತ ಹೇಳ್ಬಿಟ್ಟು ಶಪಥ ಮಾಡ್ತಾ ಚೆನ್ನನು ಮತ್ತೆ ಮುಂದುವರೆದು ಖಡ್ಗವನ್ನೆತ್ತಿ ತನ್ನ ಕೊರಳ ಮೇಲೆ ಹೂಡಲು ಶಿವನು ಶಿವಲಿಂಗದಿಂದ ಪ್ರಕಟಗೊಂಡು ಚೆನ್ನನ ಕೈ ಹಿಡಿದು, ವಿವೇಚನೆ ಇಲ್ಲದೆ ಈ ರೀತಿ ಮಾಡುವುದು ಸರಿಯೇ? ತಿಳಿಯದೆ ತಾನು ಚೋಳರಾಜನಿಗೆ ಹೇಳಿರುವುದು ಇಷ್ಟು ಕೋಪವನ್ನೇಕೆ ತಾಳುವೆ? ನಾನು ಪರಿಣಾಮವನ್ನು ತಿಳಿಯದೆ ಹೇಳಿದೆ. ಚೆನ್ನನೇ, ತಾಳ್ಮೆಯನ್ನು ಹೊಂದಿಕೋ, ನಿನಗೆ ಆತುರವೇಕೆ ಅಂತ ಹೇಳಿಬಿಟ್ಟು ಶಿವನು ಚೆನ್ನನಿಗೆ ಸ್ನೇಹದಿಂದ ಮಾತನಾಡಿ ಚೋಳರಾಜನಿಗೆ ಚೆನ್ನನ್ನು ತೋರಿ ಈ ರೀತಿಯಾಗಿ ಹೇಳ್ತಾನಂತೆ. ನೋಡಯ್ಯ ಚೋಳನೇ, ಡಾಂಬಿಕತೆ ಆಡಂಬರವನ್ನು ಬಿಟ್ಟು ಲಿಂಗದ ಮೇಲೆ ಅಭಿಮಾನದಿಂದ ರಹಸ್ಯವಾಗಿ ಪೂಜೆಯನ್ನು ಮಾಡಿದ ಮೌನಿ ಈ ಮಾದಾರ ಚೆನ್ನ.
ಅಂತ ಹೇಳಿಬಿಟ್ಟು ಆತನನ್ನು ಕೊಂಡಾಡ್ತಾನಂತೆ. ಹೂಮಳೆ ಸುರಿಯುತ್ತಂತೆ, ಆಕಾಶದಲ್ಲಿ ದುಂದುಬಿ ಧ್ವನಿಯು ಮೊಳಗಲಾರಂಭಿಸುತ್ತಂತೆ. ಹಾಗೆ ಅಲ್ಲಿಗೆ ಬಂದಂತಹ ಪುಷ್ಪಕ ವಿಮಾನದಲ್ಲಿ ಶಿವನು ಚೆನ್ನನ್ನು ಕುಳ್ಳಿರಿಸಿಕೊಂಡು ಸಂತಸದಿಂದ ಸಂಭ್ರಮಿಸಿ ಕೈಲಾಸವನ್ನು ಪ್ರವೇಶಿಸಿ ಸಿಂಹಾಸನವನ್ನು ಏರ್ಬಿಟ್ಟು ತನ್ನ ಪತ್ನಿ ಪಾರ್ವತಿಗೆ ಚೆನ್ನನನ್ನು ಸಂತೋಷದಿಂದ ತೋರಿಸ್ತಾನೆ. ಅಷ್ಟಲ್ಲದೆ ಚೆನ್ನನಿಗೆ ಗಣಪದವಿಯನ್ನು ಪ್ರೀತಿಯಿಂದ ಕೊಟ್ಟು ಸರ್ಪಭೂಷಣನಾದಂತಹ ಶಿವನು ಅಖಿಲ ಯೋಗದಿಂದ ಶೋಭಿಸಿದನು ಅನ್ನುವಂಥದ್ದು ಈ ಒಂದು ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಾರಾಂಶವಾಗಿತ್ತು. ಮುಂದಿನ ಒಂದು ಪದ್ಯ ಅಥವಾ ಗದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ ಅಥವಾ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.